ಸಂದರ್ಶನ ಮಾಡಿರೋದ್ರಿಂದ ನನ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಮತ್ತೆ ಏನ್ ನನಗೆ ಲಾಭ ಆಗ್ತದೆ ಅಂದ್ರೆ ಸರ್, ಈಗ ನಿಮ್ಮ ಜೊತೆ ನಾವು ಸಂದರ್ಶನ ಮಾಡೋದು ಅಂದ್ರೆ ಜಯಪ್ರಕಾಶ್ ನಾಗತಳಿ ಸರ್ ಅಂತಂದ್ರೆ ಅವರು ಒಂಥರ ಎಕ್ಸ್ಟ್ರಾರ್ಡಿನರಿ ಪರ್ಸನಾಲಿಟಿ. ಯಾಕಂದ್ರೆ ಒಬ್ರು ಲೇಖಕರು, ಮೋಟಿವೇಶನ್ ಸ್ಪೀಕರು, ಮೆಂಟರು. ಸೊ ನಿಮ್ಮ ಜೊತೆ ಒಂದು ಸಂದರ್ಶನ ಪ್ರಶ್ನೆ ಕೇಳ್ಬೇಕಂತಂದ್ರೆ ನಾನು ಸರಿಯಾದ ಪ್ರಶ್ನೆಗಳನ್ನ ಕೇಳುವಂಥದ್ದು, ಪ್ರಿಪೇರ್ ಆಗಿ ಬರುವಂಥದ್ದು ನನ್ನೊಂದು ಸವಾಲಿರುತ್ತೆ ಸರ್ ನನ್ನ ಮುಂದೆ. ಆಮೇಲೆ ನೀವು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರಲಿಲ್ಲ, ಉತ್ತರ ಏನ್ ಕೊಡ್ತಿರ್ತೀರಲ್ಲ, ಅದರಿಂದ ನಾನು ಪ್ರಶ್ನೆ ಕೇಳುವವನಿಗೆ ಅಷ್ಟೇ ಅಲ್ಲ, ಎಲ್ಲ ವೀಕ್ಷಕರಿಗೂ ಮತ್ತೆ ಕ್ಲಾಸ್ ಇದ್ದವ್ರಿಗೂ ಒಂದು ಒಂದು ಉತ್ತರ ಏನಿದೆ ಇರುತ್ತಲ್ಲ ಸರ್, ಅದರಿಂದ ಒಂದು ಕಲಿಕೆ ಆಗ್ತದೆ. ಒಂದು ಪ್ರಶ್ನೆಯಿಂದ ಬರುವಂತ ಉತ್ತರದಿಂದನೇ ಕಲಿಕೆ ಆಗ್ತಾ ಹೋಗ್ತದೆ. ಆಮೇಲೆ ನೀವು ಪ್ರಶ್ನೆಗಳನ್ನ ನೀವು ಉತ್ತರಿಸುವಾಗ ನಮಗೆ ಅನೇಕ ವಿಚಾರಗಳು ಗೊತ್ತಾಗ್ತದೆ. ನಾನು ಹಿಂಗೆ ಇನ್ನೂ ಸ್ವಲ್ಪ ನೀವು ಸಹಜತೆಯಿಂದ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಾ, ನಗ್ತಾ ಇರ್ತೀರಾ. ಸೊ ಇಲ್ಲಿ ನಾವು ಸಹಜತೆಯಿಂದ ಕೂಡಿರ್ಬೇಕು ನಮ್ಮ ಮಾತುಕತೆ, ಅಥವಾ ನಾವು ಸ್ವಲ್ಪ ಸ್ಮೈಲಿ ಆಗಿರ್ಬೇಕು, ಅಥವಾ ಇಲ್ಲ ನಾವು ಸ್ಮೈಲ್ ಮಿಸ್ ಆಗ್ತಾ ಇದೆ. ಇವೆಲ್ಲ ಕ್ವಶನ್ ನಾವು ಸಣ್ಣ ಸಣ್ಣದಂತ ಅನಿಸಿದ್ರು ಕೂಡ ಇದೇ ಬಹಳ ಒಂದು ಎಫೆಕ್ಟ್ ಆಗ್ತದೆ, ಒಂದು ಪಾಸಿಟಿವ್ ಎಫೆಕ್ಟ್ ಆಗ್ತದೆ ಓವರಾಲ್ ಸಂದರ್ಶನದಲ್ಲಿ ಅನ್ನೋದು ನಾನು ಅರ್ಥಕೊಂಡಿದ್ದೀನಿ ಸರ್. ಮತ್ತೆ ನಾವು ಈಗ ಪ್ರಾರಂಭದಲ್ಲಿ ನಾವು ಸರಿಯಾಗಿ ತಗೊಂಡಿದ್ದೇವೆ ಇಲ್ಲೋ, ನಾವು ಸಂದರ್ಶನವನ್ನ ಪ್ರಾರಂಭಿಸಿದ್ದೇವೆ ಇಲ್ಲೋ, ಅಥವಾ ಯಾವ ವಿಷಯ ಪ್ರಾರಂಭ ಮಾಡೋ ಪ್ರಶ್ನೆಗಳೇನು ಕೇಳ್ತಾ ಹೋಗ್ತೀವಿ, ಆ ಪ್ರಶ್ನೆಗಳನ್ನ ಯಾವ ಪ್ರಶ್ನೆ ಕೇಳೋದ್ರಲ್ಲಿ ಏನೇನು ನಾವು ಮಿಸ್ಟೇಕ್ಸ್ ಮಾಡಿದೀವಿ, ಅಥವಾ ಈ ಒಂದು ಸಂದರ್ಶನವನ್ನು ಮುಕ್ತಾಯ ಮಾಡುವ ಹಂತದಲ್ಲಿ ನಾವು ಹೇಗೆ ಮುಕ್ತಾಯ ಮಾಡಬೇಕು ಸಾಮಾನ್ಯವಾಗಿ ಆ ತರ ಮಾಡಿದ್ದೇವೆ ಇಲ್ಲೋ ಅಂತಕ್ಕಂಥದ್ದು. ಮತ್ತೆ ಬಹುಮುಖ್ಯವಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು, ಗ್ರಾಟಿಟ್ಯೂಡ್ ಸಲ್ಲಿಸುವಂಥದ್ದು, ಇವೆಲ್ಲ ವಿಷಯಗಳನ್ನ ನಾವು ಸರಿಯಾಗಿ ಗಮನಿಸ್ಕೊಂಡು ಮಾಡ್ತಾ ಇದೀವಲ್ಲ ಅನ್ನುವಂಥದ್ದು ನಮಗೆ ಪ್ರಥಮ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದ್ರ ಬಗ್ಗೆ ಅದ್ರ ಪ್ರಾಮುಖ್ಯತೆ ನಮ್ಗೆ ಅರ್ಥ ಆಯ್ತು ಸರ್. ಹೀಗಾಗಿ ನಮಗೆ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ ಸರ್. ಎಸ್ ರವಿ, ಥ್ಯಾಂಕ್ ಯು. ಎಸ್ ಶೈಲೇಜ್ ಅವರೇ, ನಿಮ್ಮ ಲರ್ನಿಂಗ್ಸ್ನ ಇನ್ನೊಂದ್ಸರಿ ಒಂಥರ ಪುನರ್ಮನನ ಮಾಡಿ. ಈ ಸಂದರ್ಶನ ಮಾಡಿದ್ರಿಂದ ಏನ್ ಲಾಭ ಆಗ್ತಾ ಇದೆ ತಮಗೆ ಅಂತ. ಸರ್, ಎಲ್ರಿಗೂ ನಮಸ್ಕಾರ ಸರ್. ಈ ಒಂದು ಸಂದರ್ಶನದಿಂದ ನನ್ಗೆ ಮೊದಲೇದಾಗಿ ಸರ್, ಅಂದ್ರೆ ಮಾತನ್ನ ಎಲ್ಲರೂ ಆಡ್ತೀವಿ, ಆದ್ರೆ ಕೆಲವೇ ಕ್ವಶನ್ಗಳಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನ ಹೇಗೆ ಪಡಿಬಹುದು, ನಮಗ್ ಬೇಕಾಗಿರ್ತಕ್ಕಂಥ ವಿಷಯವನ್ನ ಹೇಗೆ ನಾವು ಎದುರಿನ ವ್ಯಕ್ತಿಯಿಂದ ನಾವು ಪಡ್ಕೋಬಹುದು ಅನ್ನೋದು ಕಲಿಸುವಂತಹ ಒಂದು ಕ್ರಿಯೆ ಆಗುತ್ತೆ ಸರ್ ಇದು ಸಂದರ್ಶನ. ಹಾಗೇನೆ ಮಾತುಗಾರಿಕೆ ಇಂಪ್ರೂವ್ ಆಗುತ್ತೆ ಸರ್. ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳಿಂದ, ತಾವು ಕೊಡ್ತಕ್ಕಂಥ ಜ್ಞಾನದಿಂದ ನಮ್ಮ ವ್ಯಕ್ತಿತ್ವ ಕೂಡ ವಿಕಾಸ ಆಗುತ್ತೆ. ಹಾಗೆ ಸಮಯ ಪ್ರಜ್ಞೆ ಬರುತ್ತೆ. ಅದ್ರ ಜೊತೆನೆ ನಾವು ಇನ್ನೊಬ್ಬರೊಂದಿಗೆ ವ್ಯವಹರಿಸುವಂತ ಅಂದ್ರೆ ಮಾತನಾಡುವಂತ ಕೌಶಲ್ಯ ಬಹಳಷ್ಟು ಸುಧಾರಣೆ ಆಗುತ್ತೆ ಸರ್ ನನ್ಗೆ. ಹಾಗೆ ಈಗ ನಾವು ಬಹಳಷ್ಟು ಕ್ವಶನ್ ಅಲ್ಲಿ ಸೆಲೆಕ್ಟ್ ಮಾಡಿ ಕೆಲವನ್ನ ತಮ್ಗೆ ಕೇಳ್ತೀವಿ ಸರ್. ಹಾಗಾಗಿ ನಮ್ಮ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಅನಗತ್ಯ ಕ್ವಶನ್ಗಳು ಅನಗತ್ಯ ಮಾತುಗಳು ಅನ್ನೋದು ನಮ್ಗೆ ಅಲ್ಲೇ ಫಿಲ್ಟರ್ ಆಗಕ್ ಶುರುವಾಗುತ್ತೆ ಸರ್ ಮೈಂಡ್. ಅಂದ್ರೆ ಸ್ವಲ್ಪ ಸಮಯದಲ್ಲಿ ಪರಿಣಾಮಕಾರಿಯಾಗಿ ಹೇಗೆ ಸಂವಹನ ಮಾಡ್ಬೇಕು ಅನ್ನೋದು ನಂಗೆ ಈ ಒಂದು ಸಂದರ್ಶನ ಕೌಶಲ್ಯ ಕಲಿತಾ ಇರೋದ್ರಿಂದ ಅರ್ಥ ಆಗ್ತಾ ಇದೆ ಸರ್. ತಮ್ಮ ಮಾರ್ಗದರ್ಶನಕ್ಕೆ ನಾವು ಧನ್ಯವಾದ ಸಲ್ಲಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಕಟ್ಟೆ ಹರಿಸ್ವಾಮಿ, ಸಂದರ್ಶನದ ಕೌಶಲ್ಯದಿಂದ ತಮಗಾದ ಲಾಭ ಏನು? ಸರ್ ನಮಸ್ತೆ ಎಲ್ರಿಗೂ. ಈ ಒಂದು ಸಂದರ್ಶನದ ಕುರಿತು ಇವತ್ತು ನಾನು ಮೊದಲನೇದಾಗಿ ಸಂವಹನ ಕೌಶಲ್ಯದ ಕುರಿತು ಸಂದರ್ಶನ ಮಾಡಿದೆ. ಇವತ್ತಿನ ಒಂದು ಸಂದರ್ಶನ ಒಂದು ಕುರಿತು ಸಂವಾದ ಮಾಡಿದಾಗ ಯಾವ ರೀತಿ ನಾವು ಓಪನಿಂಗ್ ಆಗಿ ನಾವು ಮಾಡಬೇಕು, ಜೊತೆಗೆ ಮಧ್ಯದಲ್ಲಿ ನಾವು ಯಾವ ರೀತಿ ಪ್ರಶ್ನೆಗಳನ್ನ ನಾವು ಕೇಳಬೇಕು, ಆ ಪ್ರಶ್ನೆಗಳು ಕೇಳಿದಾಗ ಆ ಉತ್ತರಗಳನ್ನ ಯಾವ ರೀತಿ ನಾವು ಕಂಡುಕೊಳ್ಬೇಕು, ಜೊತೆಗೆ ಎಂಡಿಂಗ್ ಮಾಡ್ಬೇಕಾದ್ರೆ ನಮ್ಮ ಒಂದು ಸಂವಾದನ ಕೌಶಲ್ಯ ಒಂದು ನೇರವಾಗಿ ಒಂದು ಮಾತಾಡೋದು ಯಾವ ರೀತಿ ಅಂತ ಕಂಡುಕೊಳ್ಳೋದು ತುಂಬಾ ಮುಖ್ಯ ಅಂತ ಇವತ್ತು ಅನಿಸ್ತು. ಇವತ್ತು ಸಾಕಷ್ಟು ನಮ್ಮ ಸ್ನೇಹಿತರು ಕೂಡ ಸಂವಾದ ನಡೆಸಿದ್ರು. ಅವರಲ್ಲಿ ಇರ್ತಕ್ಕಂಥ ಒಂದು ಬದಲಾವಣೆಗಳನ್ನ ನಾನು ಕೂಡ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕಂತ ಕಲಿತೆ. ವಿಶೇಷವಾಗಿ ಈ ಸಂವಾದ ಕೌಶಲ್ಯದಲ್ಲಿ ನಮ್ಮ ಪದಗಳ ಉಚ್ಚಾರಣೆ ತುಂಬಾ ಮುಖ್ಯವಾಗಿರ್ತದಂತ ನಾನಿವತ್ತು ತಿಳ್ಕೊಂಡೆ. ಹಾಗಾಗಿ ಇವತ್ತಿನ ಒಂದು ಸಂವಹನ ಕೌಶಲ್ಯ ನಾನೇನು ಸಂವಾದ ನಡೆಸಿದ್ದೀನಿ ಅದು ನಾನು ಇನ್ನೂ ಹೆಚ್ಚಾಗಿ ನಾನು ಈ ತರ ಸಂವಾದನ ನಡೆಸಿದಾಗ ನಾನು ಕೂಡ ಒಂದು ಸಂವಹನ ಕೌಶಲ್ಯದಲ್ಲಿ ಒಂದು ಸಂವಾದ ನಡೆಸಲಿಕ್ಕೆ ಇನ್ನೂ ಪ್ರೇರಣೆ ಸಿಗ್ತದಂತ ಅನ್ಕೊಂಡಿದ್ದೀನಿ. ಈ ಒಂದು ಅವಕಾಶ ತಾವು ಮಾಡಿಕೊಟ್ರಿ ಸರ್. ಹಾಗಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಇಲ್ಲಿರುವಂತಹ ಎಲ್ಲಾ ಸ್ನೇಹಿತರು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎಸ್ ಕಟ್ಟೇರಿ ಸ್ವಾಮಿ ಮತ್ತು ಸ್ನೇಹಿತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀರಿ. ಮತ್ತೊಂದು ವಿಡಿಯೋಲಿ ಭೇಟಿ ಆಗೋಣ. ಬಾಯ್ ಬಾಯ್.